ಡಿಯರ್ ಸ್ಟೂಡೆಂಟ್, ವೆಲ್ಕಮ್ ಟು SNS ITI ಡಿಜಿಟಲ್ ಮಲ್ಟಿಮೀಡಿಯಾ ಲರ್ನಿಂಗ್. ಸೊ ನಾವು ಈ ಒಂದು ವಿಡಿಯೋದಲ್ಲಿ ನಾವು ಕಂಡಕ್ಟ್ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಒಂದು ಕಂಡಕ್ಟ್ ದಿ ಕಂಟಿನ್ಯೂಟಿ ಟೆಸ್ಟ್ ಆಫ್ ಅಲ್ಟರ್ನೇಟರ್ ಆ್ಯಂಡ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಆ್ಯಂಡ್ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಆ್ಯಂಡ್ ದಿ ಬಾಡಿ. ಈ ಮೂರು ಪ್ರಾಕ್ಟಿಕಲ್ ಏನು ಮಾಡೋಣ ಅಂತಂದರೆ ನಾವು ಈ ಒಂದು ವಿಡಿಯೋದಲ್ಲಿ ಕಂಡಕ್ಟ್ ಮಾಡೋಣ. ಸೊ ಮೊಟ್ಟ ಮೊದಲು ನಾವೇನು ಮಾಡೋಣ ಅಂತಂದರೆ ಕಂಡಕ್ಟ್ ದಿ ಕಂಟಿನ್ಯೂಟಿ ಟೆಸ್ಟ್ ಆಫ್ ಅಲ್ಟರ್ನೇಟರ್ಸ್ ಅಂದರೆ ಅಲ್ಟರ್ನೇಟರ್ಸಲ್ಲಿರ್ತಕ್ಕಂಥ ಮೂರು ವೈಂಡಿಂಗು ಮತ್ತು ನ್ಯೂಟ್ರಲ್ ಏನು ಬರುತ್ತಲ್ಲ R, Y, B ಮತ್ತು N. ಸೊ ಈ ಒಂದು ಕಂಡಕ್ಟರ್ಸ್ನ ಕಂಟಿನ್ಯೂಟಿ ಇದೆಲ್ಲ ಅಂತಕ್ಕಂಥ ಏನು ಮಾಡೋಣ ಅಂತಂದರೆ ಫಸ್ಟ್ ನಾವು ಏನು ಮಾಡೋಣ ಅಂತಂದರೆ ಸೀರೀಸ್ ಟೆಸ್ಟ್ ಲ್ಯಾಂಪಿಂದ ಚೆಕ್ ಮಾಡೋಣ. ರಿಮೈನಿಂಗ್ ಎರಡು ಏನು ಪ್ರಾಕ್ಟಿಕಲ್ಸ್ ಇದೆಲ್ಲ ಒಂದು ಇನ್ಸುಲೇಷನ್ ರೆಸಿಸ್ಟೆಂಟ್ ಟೆಸ್ಟ್ ಬಿಟ್ವೀನ್ ದಿ R, Y, B, N ಆ್ಯಂಡ್ F1, F2 ಮತ್ತು R, Y, B, N, F1, F2 ಆ್ಯಂಡ್ ಬಾಡಿ, ಈ ಎರಡೂ ಒಂದು ಪ್ರಾಕ್ಟಿಕಲ್ಸ್ ಏನು ಮಾಡೋಣ ಅಂತಂದ್ರೆ ನಾವು ಮೆಗ್ಗರ್ ಅಥವಾ ಇನ್ಸುಲೇಷನ್ ಟೆಸ್ಟರಿಂದ ಏನು ಮಾಡೋಣ ಅಂದರೆ ಆ ಒಂದು ಕಂಟಿನ್ಯೂಟಿನ ಇನ್ಸುಲೇಷನ್ ರೆಸಿಸ್ಟೆನ್ಸ್ನ ಟೆಸ್ಟ್ ಮಾಡೋಣ. ಬನ್ನಿ ಫಸ್ಟ್ ನಾವೇನು ಮಾಡೋಣ ಅಂತಂದರೆ ಕಂಟಿನ್ಯೂಟಿ ಟೆಸ್ಟನ್ನು ಮಾಡೋಣ. ಪ್ಲೀಸ್ ಕಮ್ ಇದೆ ಅಂತ ನಮಗೆ ಇಲ್ಲಿ ಒಂದು MG ಸೆಟ್ ಇದೆ, ಅಂದರೆ DC to AC. ಇಲ್ಲಿರ್ತಕ್ಕಂಥದ್ದು DC ಮೋಟರ್, ಇಲ್ಲಿರ್ತಕ್ಕಂಥದ್ದು ಬಂದೇನಿದು AC 3 ಫೇಸ್ ಅಲ್ಟರ್ನೇಟರ್. ಈ ಅಲ್ಟರ್ನೇಟರ್ಲಿರ್ತಕ್ಕಂಥ ವೈಂಡಿಂಗಿನ ಬಂದಿರತಕ್ಕಂಥ ವೈರ್ಸ್ ಎಲ್ಲಿ ಬರುತ್ತೆ, ಸ್ಲಿಪ್ರಿಂಗ್ಸ್ ಬರುತ್ತೆ. ಸ್ಲಿಪ್ರಿಂಗ್ಸಿಂದ ಟರ್ಮಿನಲ್ಸಿಂದ ಏನು ಮಾಡಿವಿ ಅಂತ ನಾವಿಲ್ಲಿ ಮೇಲೆ ಪೆನಲ್ ಬೋರ್ಡಿಗೆ ಏನು ಮಾಡಿವಿ ಅಂತಂದರೆ R, Y, B. ಇಲ್ಲಿರ್ತಕ್ಕಂಥದ್ದು ಏನಂತಂದರೆ ನ್ಯೂಟ್ರಲ್. ಸೊ ಈಗ ಏನು ಮಾಡೋಣ ಅಂತಂದರೆ ನ್ಯೂಟ್ರಲ್ನ ಕಾಮನ್ ಆಗಿ ತೊಗೊಂಡು ಸೊ ಇಲ್ಲಿ R, Y, B ಮತ್ತು ಏನು ಮಾಡೋಣ ಅಂತಂದರೆ ಮೂರಕ್ಕೆ ಇನ್ನೊಂದು ಸೀರೀಸ್ ಟೆಸ್ಟ್ ಲ್ಯಾಂಪ್ನ ಟರ್ಮಿನಲ್ನ ಕನೆಕ್ಟ್ ಮಾಡಿ ಕಂಟಿನ್ಯೂಟಿ ಇದನ್ನು ಇಲ್ಲಂತಕ್ಕಂಥ ಏನು ಮಾಡೋಣ ಅಂದರೆ ಚೆಕ್ ಮಾಡೋಣ. ಸೊ ನಮ್ಮ ಟ್ರೈನಿಗೆ ಬಂದು ಏನು ಮಾಡ್ತಾನೆ ಅಂದರೆ ಈ ಪ್ರಾಕ್ಟಿಕಲ್ನ ಟೆಸ್ಟ್ ಮಾಡ್ತಾನೆ. ಪ್ಲೀಸ್ ನೋಡ್ಬೋದು. ನೀವಿಲ್ಲಿ ಮೊದಲಿಗೆ ನೋಡ್ಬೋದು. ನೀವಿಲ್ಲಿ ಫಸ್ಟ್ ಏನು ಮಾಡ್ತೀವಿ ಅಂತ ನಾವಿಲ್ಲಿ ಇಲ್ಲಿರ್ತಕ್ಕಂಥದ್ದೇನು ಯೆಲ್ಲೋ ಕಲರ್ ಟರ್ಮಿನಲ್ ಕಾಣ್ತಾ ಇದಲ್ಲ, ಇದು ಬಂದು ಏನಿದು ನ್ಯೂಟ್ರಲ್ಲು. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಕಾಮನ್ ಆಗಿ ಇಟ್ಕೊತೀವಿ. ಸೊ ಫಸ್ಟ್ ಬಂದು ಏನಿದೆ ಅಂತ ನೀವು R ಟರ್ಮಿನಲ್ ನೋಡ್ಬೋದು. ಸೊ ಲೈಟ್ ಕಂಡೀಷನ್ ಏನಿದೆ ಅಂತಂದರೆ ಇಲ್ಲಿ ಬ್ರೈಟ್ ಇದೆ. ಸೊ ನೆಕ್ಸ್ಟ್ ನೋಡ್ಬೋದು ನೀವು ಇಲ್ಲಿ Y ಫೇಸ್ ನೋಡ್ಬೋದು. ಇಲ್ಲಿ ಲ್ಯಾಂಪ್ ಕಂಡೀಷನ್ ಏನಿದೆ ಅಂದರೆ ಬ್ರೈಟ್ ಆಗಿದೆ. ನೆಕ್ಸ್ಟ್ ರಿಮೈನಿಂಗ್ ಇರ್ತಕ್ಕಂಥದ್ದು ಯಾವುದು B ಫೇಸು. ಸೊ ನೀವು ಅಲ್ಲಿ ನೋಡ್ಬೋದು, ಅದನ್ನು ಏನಾಗಿದೆ ಅಂದರೆ ಲ್ಯಾಂಪ್ ಕಂಡೀಷನ್ ಏನಿದೆ ಆಗಿದೆ ಬ್ರೈಟ್ ಇದೆ. ಅಂದರೆ ಇದ್ರ ಅರ್ಥ ಏನಾಗುತ್ತೆ ಅಂತಂದರೆ ಎಲ್ಲ ವೈಂಡಿಂಗ್ನ ಕನೆಕ್ಷನ್ಸ್ ಏನಿದೆಲ್ಲ ಕಂಟಿನ್ಯೂಟಿ ಏನಿದೆ ಸರಿ ಇದೆ, ಯಾವುದು ಪ್ರಾಬ್ಲಮ್ ಇಲ್ಲ ಅಂತಕ್ಕಂಥ ಏನಾಗುತ್ತೆ ನಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ನೋಡ್ಬೋದು ಈಗ ಇದಕ್ಕೆ ಸಂಬಂಧಪಟ್ಟಕ್ಕಂಥದ್ದು ಏನಿದೆ ಅಂತ ನಮಗೆ ಇಲ್ಲೊಂದು ಟ್ಯಾಬ್ಲೇಷನ್ ಇದೆ. ನೀವು ಇಲ್ಲಿ ನೋಡ್ಬೋದು ಟ್ಯಾಬ್ಲರ್ ಕಾಲಮ್. ಇಲ್ಲಿ ನೋಡ್ರಿ ನಾವು ಇಲ್ಲಿ N ಏನು ಮಾಡೀವಿ ಅಂತಂದರೆ ಕಾಮನ್ ಆಗಿ ಇಟ್ಕೊಂಡಿವೆ. ನೋಡ್ಬೋದು ಇಲ್ಲಿ R ಆ್ಯಂಡ್ N, Y ಆ್ಯಂಡ್ N, B ಆ್ಯಂಡ್ N ಫಸ್ಟ್ ಕಂಡೀಷನ್ಸಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ನೆಕ್ಸ್ಟ್ ಫಸ್ಟ್ ಏನು ಮಾಡೋಣ ಅಂತ ನೀವು ನೋಡ್ಬೋದು ಇಲ್ಲಿ ಕಂಡೀಷನ್ ಆಫ್ ದಿ ಲ್ಯಾಂಪ್. ಇಲ್ಲಿ R, N ನಾವು ಮಾಡಿದಾಗ ಏನು ಬಂತು ನಮಗಿಲ್ಲಿ ಲ್ಯಾಂಪ್ ಕಂಡೀಷನ್ ಏನಿತ್ತು ಅಂದರೆ ಇಲ್ಲಿ ಬ್ರೈಟ್ ಇತ್ತು. ಸೊ ನೆಕ್ಸ್ಟ್ ನಾವು Y ಆ್ಯಂಡ್ N ಟೆಸ್ಟ್ ಮಾಡಿದಾಗ ಲ್ಯಾಂಪ್ ಕಂಡೀಷನ್ ಏನಿದೆ ಬ್ರೈಟ್ ಇದೆ. ನೆಕ್ಸ್ಟ್ B ಆ್ಯಂಡ್ N ಮಾಡಿದಾಗ ಲ್ಯಾಂಪ್ ಕಂಡೀಷನ್ ಏನಿದೆ ಅಂತಂದರೆ ಬ್ರೈಟ್ ಇದೆ. ಸೊ ಈಗ ರಿಮೈನಿಂಗ್ ಉಳ್ಕೊಂಡಿರ್ತಕ್ಕಂಥದ್ದೇನು F1 ಆ್ಯಂಡ್ F2 ಅಂದರೆ ಅಲ್ಟರ್ನೇಟರ್ಲಿರ್ತಕ್ಕಂಥ ಫೀಲ್ಡ್ ವೈಂಡಿಂಗ್ನ ಕಂಟಿನ್ಯೂಟಿನ ಏನು ಮಾಡೋಣ ಅಂತ ನಾವು ಟೆಸ್ಟ್ ಮಾಡೋಣ. ಬನ್ನಿ ಡಿಯರ್ ಸ್ಟೂಡೆಂಟ್, ನಾವೀಗ ಅಲ್ಟರ್ನೇಟರ್ಲಿ ಇರ್ತಕ್ಕಂಥ ಫೀಲ್ಡ್ ವೈಂಡಿಂಗ್ ಅಂದರೆ F1, F2 ಏನು ಮಾಡೋಣ ಅಂತಂದರೆ ಕಂಟಿನ್ಯೂಟಿನ ಟೆಸ್ಟ್ ಮಾಡೋಣ. ನೀವು ನೋಡ್ಬೋದು ಇಲ್ಲಿ ಕಾಡ್ತಕ್ಕಂಥ ಏನಿದೆಲ್ಲ ಇಲ್ಲಿ Z1, Z2. ನಾವಿಲ್ಲಿ Z1, Z2 ಅಂತಲೂ ಹೇಳ್ಬೋದು ಅಥವಾ F1, F2 ಅಂತಲೂ ಹೇಳ್ಬೋದು. ಸೊ ಇಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಲ್ಯಾಂಪ್ ಕಂಡೀಷನ್ನ ಟೆಸ್ಟ್ ಮಾಡೋಕ್ಕಾಗುತ್ತೆ. ಸೊ ಜನರಲ್ಲಾಗಿ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಫೀಲ್ಡ್ ವೈಂಡಿಂಗಲ್ಲಿರ್ತಕ್ಕಂಥ ಕಂಡಕ್ಟರ್ ಏನಿರುತ್ತೆ ಅಂದರೆ ತಿನ್ ವೈರ್ ಇರುತ್ತೆ ಮತ್ತು ಲೆಂತ್ ಏನಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ. ಮೋಸ್ಟ್ ಪ್ರಾಬ್ಲಿ ಫೀಲ್ಡ್ ವೈಂಡಿಂಗಲ್ಲಿರ್ತಕ್ಕಂಥದ್ದು ನಾವು ಕಂಟಿನ್ಯೂಟಿ ಟೆಸ್ಟ್ ಮಾಡಬೇಕಾದ್ರೆ ಲ್ಯಾಂಪ್ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಗ್ಲೋ ಆಗೋದಿಲ್ಲ. ಅಲ್ಲಿ ಏನಾಗುತ್ತೆ ಅಂದರೆ ಲಿಟ್ಲ್ ಬಿಟ್ ಆಫ್ ಎ ಸ್ಪಾರ್ಕ್ ಏನಾಗುತ್ತೆ ಅಂದರೆ ಅಲ್ಲಿ Z1 ಮತ್ತು Z2 ಮಧ್ಯೆ ಬರುತ್ತೆ. ಅಲ್ಲಿ ಏನಾದರೂ ಸ್ಪಾರ್ಕ್ ಬಂತಂದ್ರೆ ಏನಾಗುತ್ತೆ ಅಂದರೆ ಆ ವೈಂಡಿಂಗ್ ಕಂಟಿನ್ಯೂಟಿ ಏನಿದೆ ಅಂದರೆ ಗುಡ್ ಕಂಡೀಷನ್ ಇದೆ ಅಂತ ಗೊತ್ತೆ. 99% ಏನಾಗುತ್ತೆ ಅಂದ್ರೆ ನಮಗೆ ಲ್ಯಾಂಪ್ ಗ್ಲೋ ಆಗೋದಿಲ್ಲ. ನೀವು ಈಗ ಏನು ಮಾಡೋದು ಅಂತಂದ್ರೆ ಪ್ರಾಕ್ಟಿಕಲಿ ನಾವು ಏನು ಮಾಡೋಣ ಅಂತ ಅದನ್ನು ಟೆಸ್ಟ್ ಮಾಡೋಣ. ಪ್ಲೀಸ್. ಸೊ ನೀವಿಲ್ಲಿ ನೋಡ್ಬೋದು ಇಲ್ಲಿ. ಸೊ ನಾವಿಲ್ಲಿ Z1, Z2ನ ಕನೆಕ್ಟ್ ಮಾಡಿದಾಗ ಏನಾಗ್ತಾಯಿದೆ ಅಂದರೆ ನಮಗಿಲ್ಲಿ ಲ್ಯಾಂಪ್ ಏನಾಗ್ತಾಯಿದೆ ಅಂದರೆ ಗ್ಲೋ ಆಗ್ತಾಯಿಲ್ಲ. ಯಾಕೆ ಗ್ಲೋ ಆಗ್ತಾ ಇಲ್ಲಪ್ಪ, ಫಸ್ಟ್ ಒಂದ್ಕೊಂಡು ಟಚ್ ಮಾಡಪ್ಪ. ನೀವು ನೋಡ್ಬೋದು ಕಂಟಿನ್ಯೂಟಿ ಲ್ಯಾಂಪ್ ಗ್ಲೋ ಆಗ್ತಾಯಿದೆ. ಸೊ ಈಗ ಏನಾಗ್ತಿದೆ ನಿಮ್ಗೆ ಲ್ಯಾಂಪ್ ಗ್ಲೋ ಆಗೋದಿಲ್ಲ. ಯಾಕಂದರೆ ಅದರಲ್ಲಿ ರೆಸಿಸ್ಟೆನ್ಸ್ ಏನಿರುತ್ತೆ ಅಂದರೆ ಜಾಸ್ತಿ ಇರುತ್ತೆ, ಲೆಂತ್ ಆಫ್ ದಿ ಕಂಡಕ್ಟರ್ ಏನಿರುತ್ತೆ ಅಂದರೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಲ್ಯಾಂಪಿಗೆ ಬೀಳಬೇಕಾದಷ್ಟು ವೋಲ್ಟೇಜ್ ಏನಾಗುತ್ತೆ ಅಂದರೆ ಅಲ್ಲಿ ರೀಚ್ ಆಗೋದಿಲ್ಲ. ಅಲ್ಲಿ ಲಿಟಲ್ ಬಿಟ್ ಆಫ್ ಎ ಸ್ಪಾರ್ಕ್ ಬರುತ್ತೆ. ಸೊ ಆ ಸ್ಪಾರ್ಕ್ ಬಂತಂದ್ರೆ ಏನಾಗುತ್ತೆ ನಮಗೆ F1, F2 ಏನಿದೆ ಅಂದರೆ ಗುಡ್ ಕಂಡೀಷನ್ ಇದೆ ಅಂತ ಗೊತ್ತಾಗುತ್ತೆ. ನೀವು ನೋಡ್ಬೋದು ಅಲ್ಲಿ ಲೈಟಾಗಿ ಏನಾಗ್ತಿದೆ ಅಂದರೆ ಅಲ್ಲಿ ಜಸ್ಟ್ ಹಿಂಗೆ ಶೇಕ್ ಮಾಡೋದನ್ನು ಟೆಸ್ಟ್ ಬರ್ತಾಯಿದ್ದೇನೆ. ಟೆಸ್ಟ್ ಕ್ಲೋಸಪ್ ಅಲ್ಲಿ ಬಾಬು ಮುಂದೆ ಬನ್ನಿ. ನೀವು ಲೈಟ್ ಎಷ್ಟು ಸಾಧ್ಯನಷ್ಟು ಮುಂದೆ ಬರ್ರಿ, ಮೇಲೆ ಮಾಡಿ. ಹಾಂ ನೋಡಿ ಅಲ್ಲಿ ನೋಡ್ಬೋದು ನೀವಲ್ಲಿ ಸ್ಪಾರ್ಕ್ ಏನಾಗ್ತಾಯಿದೆ ನಮಗಲ್ಲಿ ಜನ್ರೇಟ್ ಆಗ್ತಾಯಿದೆ.
ಡಿಯರ್ ಸ್ಟೂಡೆಂಟ್, ನಾವು ಕಂಟಿನ್ಯೂಟಿ ಟೆಸ್ಟನ್ನು ಏನು ಮಾಡಿವಿ ಅಂತಂದರೆ ಸಕ್ಸಸ್ಫುಲ್ಲಾಗಿ ಕಂಡಕ್ಟ್ ಮಾಡಿವಿ. ಸೊ ಅದರ ರಿಸಲ್ಟ್ ಏನಂತೇಳಿ ನೀವು ನೋಡಿದ್ರಿ. ಸೊ ನಾವು ಈಗ ಮಾಡ್ತಕ್ಕಂಥ ಪ್ರಾಕ್ಟಿಕಲ್ ಏನಪ್ಪ ಅಂತಂದರೆ ಇನ್ಸುಲೇಷನ್ ರೆಸಿಸ್ಟೆಂಟ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್. ಇಲ್ಲಿ ಕಂಡಕ್ಟರ್ಸ್ ಅಂದರೆ ಏನು ಬರುತ್ತಂದರೆ RYBN ಆ್ಯಂಡ್ F1 F2 ಅಂದರೆ ಆರ್ಮೇಚರ್ ವೈಂಡಿಂಗು ಮತ್ತು ಫೀಲ್ಡ್ ವೈಂಡಿಂಗ್ ಮಧ್ಯೆ ಇರತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕಂಡೀಷನ್ ಏನಿದೆ ಅಂತಕ್ಕಂಥ ಏನು ಮಾಡೋಣ ಅಂತಂದ್ರೆ ನಾವು ಚೆಕ್ ಮಾಡೋಣ. ಬನ್ನಿ, ನಮ್ಮ ಟ್ರೈನಿಸ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ರಾಕ್ಟಿಕಲ್ನ ಕಂಡಕ್ಟ್ ಮಾಡ್ತಾರೆ. ಸೊ ಈ ಪ್ರಾಕ್ಟಿಕಲ್ನ ಕಂಡಕ್ಟ್ ಮಾಡಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತಂದರೆ ಫಸ್ಟ್ ನೀವು ನೋಡ್ಬೋದು, ನಾವಿಲ್ಲಿ Z1 ಅನ್ನು ಏನು ಮಾಡೋಕ್ಕಂದರೆ ಒಂದು ಮೆಗ್ಗರ್ನ ಟರ್ಮಿನಲ್ ಕಾಮನ್ ಆಗಿ ತೊಗೋಬೇಕು. ಮೆಗ್ಗರ್ನ ರಿಮೈನಿಂಗ್ ಟರ್ಮಿನಲ್ಸ್ ಏನು ಮಾಡೋಕ್ಕಂತಂದ್ರೆ ನಾವು RYB ಮತ್ತು Nಗೆ ಏನು ಮಾಡೋಕ್ಕಂದರೆ ಕನೆಕ್ಟ್ ಮಾಡಿ ಮೆಗ್ಗರ್ನ ರೇಟೆಡ್ ಸ್ಪೀಡಲ್ಲಿ ರೊಟೇಟ್ ಮಾಡಿದಾಗ ಮೆಗ್ಗರ್ ಏನು ಮಾಡೋಕ್ಕಂದ್ರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಗುಡ್ ಕಂಡೀಷನ್ ಇತ್ತಂದ್ರೆ ಮೆಗ್ಗರ್ ರೀಡಿಂಗ್ ಏನು ಬರೋಕ್ಕಂದ್ರೆ ಮೋರ್ ದೆನ್ 1 ಮೆಗಾ ಓಮ್ ಮೇಲೆ ಇರಬೇಕು. 1 ಮೆಗಾ ಓಮ್ಗಿಂತ ಕೆಳಗಡೆ ಇತ್ತಂದ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ ವೀಕ್ ಆಗಿದೆ ಅಂತ ನಮಗೇನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದರೂ 0 ಬಂತಂದರೆ ಅಲ್ಲಿ ಏನಾಗಿದೆ ಅಂದರೆ ದೇರ್ ಈಸ್ ಎ ಶಾರ್ಟ್ ಸರ್ಕ್ಯೂಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್. ಅಂದರೆ ಕಂಡಕ್ಟರ್ಸ್ ಮಧ್ಯೆ ಏನಾಗಿದೆ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಕ್ಕಂಥ ಏನಾಗುತ್ತೆ ನಮಗೆ ಈ ಒಂದು ಟೆಸ್ಟಿಂದ ಗೊತ್ತಾಗುತ್ತೆ. ಬನ್ನಿ ನಾವೇನು ಮಾಡೋಣ ಅಂತಂದು ಈಗ ಈ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡೋಣ ಪ್ಲೀಸ್. ಡಿಯರ್ ಸ್ಟೂಡೆಂಟ್, ನೀವು ಇಲ್ಲಿ ನೋಡ್ಬೋದು, ಈಗ ಒಂದು ಟರ್ಮಿನಲ್ ಏನು ಮಾಡಿವಿ ಅಂತಂದ್ರೆ ನಾವಲ್ಲಿ Z1 ಅಥವಾ ನಾವೇನಂತೀವಿ F1 ಏನು ಮಾಡಿವಿ ಅಂದರೆ ಕಾಮನ್ ಆಗಿ ತೊಗೊಂಡಿದ್ರಿ. ಸೊ ರಿಮೈನಿಂಗ್ ಟರ್ಮಿನಲ್ಸ್ ನಾವೇನು ಮಾಡ್ತೀವಿ ಅಂತಂದರೆ ಒಂದೊಂದಾಗಿ ಏನು ಮಾಡ್ತೀವಿ ಅಂದರೆ ಆರ್ಮೇಚರ್ನ ವೈಂಡಿಂಗ್ ಏನು ಮಾಡ್ತೀವಿ ಅನ್ನೋ ಟೆಸ್ಟ್ ಮಾಡ್ಕೊಂಡು ಹೋಗ್ತೀವಿ. ನೋಡ್ಬೋದು ಇಲ್ಲಿ 6. ಸೊ ಮೆಗ್ಗರ್ನ ಏನು ಮಾಡೋಕ್ಕಂದ್ರೆ ರೇಟೆಡ್ ಸ್ಪೀಡಲ್ಲ ಅಂತಂದ್ರೆ 140 to 160 RPM ಅಲ್ಲಿ ಏನು ಮಾಡೋಕ್ಕಂದ್ರೆ ಮೆಗ್ಗರ್ ರೊಟೇಟ್ ಮಾಡಿದಾಗ ಮೆಗ್ಗರ್ ರೀಡಿಂಗಲ್ಲಿ ಏನಾಗುತ್ತೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಕಂಡೀಷನ್ ನಮಗೆ ಗೊತ್ತಾಗುತ್ತೆ. ಪ್ಲೀಸ್ ರೊಟೇಟ್ ಫಸ್ಟ್ ಈ ಕಡೆ ನೀವು ನೋಡ್ಬೋದು, ಇಲ್ಲಿ ಮೆಗ್ಗರ್ ರೀಡಿಂಗ್ ಏನಾಗ್ತಿದೆ ಅಂದರೆ ನೀವೆಲ್ಲಿ ನೋಡೋದು ಮೆಗ್ಗರ್ ರೀಡಿಂಗ್ ಏನಾಗ್ತಿದೆ ಅಂದರೆ ಇನ್ಫಿನಿಟಿ ಬರ್ತಾ ಇದೆ, ಅಂದರೆ ಅಪ್ರಾಕ್ಸಿಮೇಟ್ಲಿ 100 ಮೆಗಾ ಓಮ್ಸ್ ಬರ್ತಾ ಇದೆ. ಸೊ ಇದರಿಂದ ಏನು ಅರ್ಥ ಆಗ್ತಾಯಿದೆ ಅಂದರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ಗುಡ್ ಕಂಡೀಷನ್ ಇದೆ ಅಂತ ಏನಾಗ್ತದೆ ನಮಗೆ ಗೊತ್ತಾಗುತ್ತೆ. ಮತ್ತು ಸೇಮ್ ಏನು ಮಾಡೋಣ ಅಂತಂದರೆ ಈಗ ವೈ ಫೇಸಿಂಗ್ ಮಾಡೋಣ. ನೋಡ್ಬೋದು ಈಗ ನೆಕ್ಸ್ಟ್ ಮತ್ತೇನು ಮಾಡೋಣ ಅಂದರೆ ಮೆಗ್ಗರ್ನ ರೊಟೇಟ್ ಮಾಡೋಣ. ಎಸ್, ನೋಡ್ಬೋದು ಇಲ್ಲಿ ಏನಾಗ್ತಿದೆ ಅಂದರೆ ಫಸ್ಟ್ ಬಿಡು ಈ ತೋರಿಸ್ತಾ ಇದೆ. ಸೊ ನಥಿಂಗ್ ಬಟ್ ಏನಾಗಿದೆ ಅಂದರೆ ಇದನ್ನು ಗುಡ್ ಕಂಡೀಷನ್ ಇದೆ. ಸೊ ನೆಕ್ಸ್ಟ್ ಏನು ಮಾಡೋದು ಅಂತಂದರೆ ಬಿ ಫೇಸನ್ನು ಏನು ಮಾಡೋಣ ಅಂತ ನಾವು ಚೆಕ್ ಮಾಡೋಣ. ಸೊ ನೋಡ್ಬೋದು ಈಗ ಮೆಗ್ಗರ್ ಏನಿದೆ ಅಂತಂದರೆ ಎಸ್, ಈಗ ಮೆಗ್ಗರ್ ರೊಟೇಟ್ ಮಾಡಿರಿ. ಮೆಗ್ಗರ್ನ ರೇಟೆಡ್ ಸ್ಪೀಡಲ್ಲಿ ರೊಟೇಟ್ ಮಾಡಿದಾಗ ಏನು ತೋರಿಸ್ತಿದೆ ಅಂದರೆ ನಮಗೆ ಇನ್ಫಿನಿಟಿ ತೋರಿಸ್ತಾ ಇದೆ ಅಥವಾ 100 ಮೆಗಾ ಓಮ್ಸ್ ತೋರಿಸ್ತಿದೆ. ನಥಿಂಗ್ ಬಟ್ ಏನಿದೆ ಅಂತಂದರೆ ಇದನ್ನು ಇನ್ಸುಲೇಷನ್ ರೆಸಿಸ್ಟೆನ್ಸು ಗುಡ್ ಕಂಡೀಷನಲ್ಲಿದೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾವು ನ್ಯೂಟ್ರಲ್ಗೆ ಕನೆಕ್ಟ್ ಮಾಡೋಣ. ಸೊ ನೀವು ನೋಡ್ಬೋದು, ಆಗಲೇ ನಾನು ಹೇಳಿದ್ನಲ್ಲ ನಿಮ್ಗೆ ನ್ಯೂಟ್ರಲ್ ಏನಾಗಿದೆ ಅಂತಂದ್ರೆ ಕಾರ್ನರ್ ಇರ್ತಕ್ಕಂಥ ಒಂದು ಎಲ್ಲೋ ಟರ್ಮಿನಲ್ಸ್ ಏನಿದೆಲ್ಲ ಅದು ಬಂದು ನ್ಯೂಟ್ರಲ್. ಇಲ್ಲಿ ನೋಡ್ರಿ, ಈಗ ಮೆಗ್ಗರ್ನ ಏನು ಮಾಡೋಣ ಅಂತ ನಾವು ಸೊ ಈಗ ಮೆಗ್ಗರ್ ರೊಟೇಟ್ ಮಾಡಿದಾಗ ಮತ್ತು ಮೆಗ್ಗರ್ ಏನು ತೋರಿಸ್ತಾ ಇದೆ ಅಂತ ನಮಗಲ್ಲಿ ಇನ್ಫಿನಿಟಿ ತೋರಿಸ್ತಾ ಇದೆ. ನಥಿಂಗ್ ಬಟ್ ಏನಾಗಿದೆ ಅಂತಂದ್ರೆ ನಮ್ಗೆ ಎಲ್ಲೂ ಅಂದರೆ ಇನ್ಸುಲೇಷನ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ RYBN ಆ್ಯಂಡ್ F1 F2 ಯಾವುದು ಅಂದರೆ ಇಲ್ಲಿ ಫೀಲ್ಡ್ ವೈಂಡಿಂಗ್ ಆಗಿರ್ಬೋದು, ಆರ್ಮೇಚರ್ ವೈಂಡಿಂಗ್ ಆಗಿರ್ಬೋದು, ಯಾವುದು ಒಂದಕ್ಕೊಂದು ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ. ಮತ್ತು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ಅಂದರೆ ಗುಡ್ ಕಂಡೀಷನಲ್ಲಿ ಇರೋದು ಏನಾಗ್ತದೆ ನಮಗೆ ಈ ಒಂದು ಟೆಸ್ಟಿಂದ ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಮಾಡ್ತಕ್ಕಂಥ ಟೆಸ್ಟ್ ಯಾವುದಪ್ಪ ಅಂತಂದರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಆ್ಯಂಡ್ ದಿ ಬಾಡಿ. ಅಂದರೆ ಇಲ್ಲಿ RYBN ಆ್ಯಂಡ್ F1 F2 ಅದೇನು ಮಾಡೋಕ್ಕಂದ್ರೆ ನಾವು ಬಾಡಿಗೆ ಅಂದರೆ ಎಲ್ಲಾದರೂ ಒಂದು ಅಲ್ಟರ್ನೇಟರ್ ಒಳಗಡೆ ಯಾವುದಾದ್ರೂ ವೈಂಡಿಂಗ್ ವೀಕ್ ಆಗಿ ಅಥವಾ ಡಿಸ್ಕನೆಕ್ಟ್ ಆಗಿ ಏನಾಗಿದೆ ಅಂದರೆ ಬಾಡಿ ಟಚ್ ಆಗಿದೆ ಅಂತಕ್ಕಂಥ ಟೆಸ್ಟ್ ಮಾಡ್ತಕ್ಕಂಥ ಒಂದು ಟೆಸ್ಟ್ ಯಾವುದಪ್ಪ ಅಂತಂದರೆ ಇನ್ಸುಲೇಷನ್ ರೆಸಿಸ್ಟೆಂಟ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಆ್ಯಂಡ್ ದಿ ಬಾಡಿ. ಸೊ ಈಗ ಏನು ಮಾಡೋಣ ಅಂತಂದ್ರೆ ನಾವು ಆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡೋಣ. ಸೊ ಡಿಯರ್ ಸ್ಟೂಡೆಂಟ್, ನಾವು ಈ ಒಂದು ಪ್ರಾಕ್ಟಿಕಲ್ನ ಕಂಡಕ್ಟ್ ಮಾಡಬೇಕಾದ್ರೆ ಫಸ್ಟ್ ನಾವು ಏನು ಮಾಡೋಕ್ಕಾಗತ್ತಂದರೆ ಮೆಗ್ಗರ್ನ ಒಂದು ಟರ್ಮಿನಲ್ ಬಂದು ನಾವೇನು ಮಾಡೋಕ್ಕಂತಂದರೆ ಆಲ್ಟರ್ನೇಟ್ನ ಬಾಡಿಗೆ ಏನು ಮಾಡೋಕ್ಕಂದರೆ ಕಾಮನಾಗಿ ಇಟ್ಕೋಬೇಕು. ಸೊ ರಿಮೈನಿಂಗ್ ಟರ್ಮಿನಲ್ಸ್ ಏನು ಮಾಡೋಕ್ಕಂತಂದರೆ RYBN ಪ್ಲಸ್ ಏನು ಮಾಡೋಕ್ಕಂತ ನಾವಿಲ್ಲಿ ಫೀಲ್ಡ್ ವೈಂಡಿಂಗ್ ಬಂದಿರತಕ್ಕಂಥ Z1 ಮತ್ತು Z2 ಏನು ಮಾಡೋಕ್ಕಂದರೆ ಇನ್ನೊಂದು ಟರ್ಮಿನಲ್ನ ಕನೆಕ್ಟ್ ಮಾಡಿ ಮೆಗ್ಗರ್ನ ರೇಟೆಡ್ ಸ್ಪೀಡಲ್ಲಿ ರೊಟೇಟ್ ಮಾಡಿದಾಗ ನಮಗೇನಾಗುತ್ತಂದ್ರೆ ಬಂದಿರತಕ್ಕಂಥ ರೀಡಿಂಗ್ ಮೇಲೆ ಈ ಒಂದು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಗುಡ್ ಕಂಡೀಷನ್ ಇದೆನಾ ಅಥವಾ ವೀಕ್ ಆಗಿದೆ ಅಂತಕ್ಕಂಥ ಏನು ಮಾಡುತ್ತೆ ನಮಗೆ ಗೊತ್ತಾಗುತ್ತೆ. ಈಗ ನಮ್ಮ ಟ್ರೈನಿಸ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪ್ರಾಕ್ಟಿಕಲ್ನ ಕಂಡಕ್ಟ್ ಮಾಡ್ತಾರೆ ಪ್ಲೀಸ್. ಸೊ ಡಿಯರ್ ಸ್ಟೂಡೆಂಟ್, ಏನು ಮಾಡೋಕ್ಕಂದ್ರೆ ಏನು ಮಾಡೋಕ್ಕಂದ್ರೆ ಈ ಬಾಡಿಗೆ ಏನು ಮಾಡ್ತಾರೆ ಅಂತಂದರೆ ಮೆಗ್ಗರ್ನ ಒಂದು ಟರ್ಮಿನಲ್ಲು ಈ ಬಾಡಿಗೆ ಏನು ಮಾಡ್ತಾರೆ ಅಂದರೆ
ಕಾಮನಾಗಿ ಇಟ್ಕೊಂಡಿದ್ದಾರೆ ನೋಡ್ಬೇಕಿಲ್ಲಿ. ಸೊ ನಾವು ಬಾಡಿ ಟೆಸ್ಟ್ ಮಾಡಬೇಕಾದ್ರೆ ಬಾಡಿ ಪೇಂಟಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗಲ್ಲ. ಎಲ್ಲಿ ಸ್ವಲ್ಪ ಪೇಂಟನ್ನು ಸ್ಕ್ರ್ಯಾಚ್ ಮಾಡಿ ಅಥವಾ ಎಲ್ಲಾದರೂ ಸ್ಕ್ರ್ಯಾಚ್ ಪಾಯಿಂಟ್ ಇದ್ದಾಗ ಏನು ಮಾಡೋಕ್ಕಂತ ಆ ಒಂದು ಪಾಯಿಂಟಲ್ಲಿ ಏನು ಮಾಡೋಕ್ಕಾಗ್ತದೆ ನಾವು ಒಂದು ಟರ್ಮಿನಲ್ನ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಸೊ ನಾವೇನು ಮಾಡೀವಿ ಅಂತಂದರೆ ಇಲ್ಲಿ ಆಲ್ಟರ್ನೇಟರ್ನ ಬಾಡಿಗೆ ಏನು ಮಾಡಿದ್ದೀನಿ ಅಂತಂದು ಒಂದು ಟರ್ಮಿನಲ್ ಕನೆಕ್ಟ್ ಮಾಡಿದ್ದೀನಿ. ಸೊ ಮೆಗ್ಗರ್ನ ರಿಮೈನಿಂಗ್ ಟರ್ಮಿನಲ್ಸ್ ಏನು ಮಾಡೋಣ ಅಂತಂದ್ರೆ ನಾವು ಈಚ್ ಟರ್ಮಿನಲ್ಸ್ಗೆ ಕನೆಕ್ಟ್ ಮಾಡಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ನ ಏನು ಮಾಡೋಣ ಅಂದರೆ ಟೆಸ್ಟ್ ಮಾಡೋಣ ನೋಡಿ. ಸೊ ನೀವೀಗ ನೋಡ್ಬೋದು ಇಲ್ಲಿ ಮೆಗ್ಗರ್ ರೊಟೇಟ್ ಮಾಡಿದಾಗ ಏನು ತೋರಿಸ್ತಾ ಇದೆ ಅಂದರೆ ಇನ್ಫಿನಿಟಿ ತೋರಿಸ್ತಾ ಇದೆ. ಸೊ ಇನ್ಫಿನಿಟಿ ತೋರಿಸ್ತಾ ಇದ್ರೆ ಅರ್ಥ ಏನಂತಂದರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಾಗಿದೆ ಗುಡ್ ಕಂಡೀಷನಲ್ಲಿದೆ ಅಂತ ಅರ್ಥ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈಗ ಮತ್ತೆ ವೈ ಫೇಸಿಗೆ ಹಾಕೋಣ. ಸೊ ಈ ಮತ್ತೆ ಮೆಗ್ಗರ್ನ ರೊಟೇಟ್ ಮಾಡಿ. ಸೊ ಮತ್ತೇನು ಬರ್ತಾ ಇದೆ ನಮಗಿಲ್ಲಿ ಇನ್ಫಿನಿಟಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಇನ್ನೊಂದು ಮೆಗ್ಗರ್ನ ಟರ್ಮಿನಲ್ನ ಬಿ ಫೇಸಿಗೆ ಕನೆಕ್ಟ್ ಮಾಡೋಣ. ಸೊ ಮತ್ತೆ ಮೆಗ್ಗರ್ ಏನು ಮಾಡೋಣ ಅಂತಂದ್ರೆ ಮತ್ತೆ ರೇಟೆಡ್ ಸ್ಪೀಡಲ್ಲಿ ರೊಟೇಟ್ ಮಾಡಿದಾಗ ಸೊ ಮತ್ತೆ ರೀಡಿಂಗ್ ಏನು ಬರ್ತಾ ಇದೆ ಅಂದರೆ ಮತ್ತೆ ಇನ್ಫಿನಿಟಿ ಬರ್ತಾ ಇದೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಮತ್ತೆ ಮೆಗ್ಗರ್ನ ಟರ್ಮಿನಲ್ ಬಂದು ಎನ್ ಕನೆಕ್ಟ್ ಮಾಡೋಣ ನ್ಯೂಟ್ರಲ್ಗೆ ಒಂದು ಎನ್ ಕನೆಕ್ಟ್ ಮಾಡೋಣ. ಸೊ ಈಗ ಏನು ಮಾಡೋಣ ಅಂತಂದ್ರೆ ನಾವು ಮೆಗ್ಗರ್ನ ರೊಟೇಟ್ ಮಾಡೋಣ. ಸೊ ಈಗ ಮೆಗ್ಗರ್ ರೊಟೇಟ್ ಮಾಡಿದಾಗ ಏನಾಗ್ತಾಯಿದೆ ಅಂದರೆ ಮತ್ತೆ ಇನ್ಫಿನಿಟಿ ತೋರಿಸ್ತಾ ಇದೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಈಗ ಆರ್ಮೇಚರ್ ವೈಂಡಿಂಗ್ನ ಎಲ್ಲ ಟರ್ಮಿನಲ್ಸನ್ನು ನಾವೇನು ಮಾಡೀವಿ ಅಂತಂದರೆ ಬಾಡಿಗೆ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡಿದಾಗ ಎಲ್ಲ ಇನ್ಫಿನಿಟಿ ಬರ್ತಾ ಇದೆ. ಇದರ ಅರ್ಥ ಏನಪ್ಪ ಅಂತಂದರೆ ಎಲ್ಲೂ ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ, ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಿದೆ ಗುಡ್ ಕಂಡೀಷನ್ ಇದೆ ಅಂತ ಗೊತ್ತಾಯಿತು. ಈಗ ಉಳಿದಿರ್ತಕ್ಕಂಥ ಏನಪ್ಪ ಅಂದರೆ ಫೀಲ್ಡ್ ವೈಂಡಿಂಗ್ ಇಲ್ಲಿ Z1 Z2 ನಾವಿಲ್ಲಿ F1 F2 ಅಂತಲೂ ಕರಿಬೋದು, Z1 Z2 ಅಂತಲೂ ಕರಿಬೋದು. ಈಗ ಬಾಡಿ ಮತ್ತು ಫೀಲ್ಡ್ ವೈಂಡಿಂಗ್ ಮಧ್ಯೆ ಇರತಕ್ಕಂಥ ಇನ್ಸುಲೇಷನ್ ರೆಸಿಸ್ಟೆನ್ಸ್ ನಿರ್ಮಾಣ ಅಂತ ನಾವು ಟೆಸ್ಟ್ ಮಾಡೋಣ ಪ್ಲೀಸ್. ಸೊ ನೋಡ್ಬೋದು ಈಗ ಒಂದು ಟರ್ಮಿನಲ್ ಏನು ಮಾಡಿದ್ದೀವಿ ಅಂತ ನಾನಲ್ಲಿ Z1 ಕನೆಕ್ಟ್ ಮಾಡಿದ್ದೀನಿ. ನಾವಿಲ್ಲಿ ಮೆಗ್ಗರ್ನ ರೇಟೆಡ್ ಸ್ಪೀಡಲ್ಲಿ ರೊಟೇಟ್ ಮಾಡಿದಾಗ ಏನಾಗುತ್ತೆ ನಮಗೆ ಇಲ್ಲಿ ಸಮೇತ ಇನ್ಫಿನಿಟಿ ಬರ್ತಾ ಇದೆ. ಡಿಯರ್ ಸ್ಟೂಡೆಂಟ್, ನಾವು ಇಲ್ಲಿವರೆಗೆ 3 ಪ್ರಾಕ್ಟಿಕಲ್ನ ಕಂಡಕ್ಟ್ ಮಾಡಿದ್ವಿ. ಫಸ್ಟ್ ಪ್ರಾಕ್ಟಿಕಲ್ ಯಾವುದಪ್ಪ ಅಂತಂದರೆ ಕಂಟಿನ್ಯೂಟಿ ಟೆಸ್ಟ್, ಅಂದರೆ ಆಲ್ಟರ್ನೇಟರ್ಲಿ ಇರ್ತಕ್ಕಂಥ ಆರ್ಮೇಚರ್ ವೈಂಡಿಂಗು ಕಂಟಿನ್ಯೂಟಿ ಇದೆಯಲ್ಲ ಅಂತಕ್ಕಂಥದ್ದನ್ನು ಸೀರೀಸ್ ಟೆಸ್ಟ್ ಲ್ಯಾಂಪಿಂದ ನಾವು ಟೆಸ್ಟ್ ಮಾಡಿದಾಗ ಲ್ಯಾಂಪ್ ಏನಾಯ್ತು ಅಂದರೆ ಅಲ್ಲಿ ಬ್ರೈಟ್ ಕಂಡೀಷನಲ್ಲಿ ಇತ್ತು. ಸೊ ಇದರಿಂದ ಅರ್ಥ ಏನಾಯ್ತು ಅಂದರೆ ಎಲ್ಲ ವೈಂಡಿಂಗಲ್ಲಿರ್ತಕ್ಕಂಥ ಕನೆಕ್ಷನ್ಸ್ ಏನಿದೆ ಅಂದರೆ ಕಂಟಿನ್ಯೂಟಿ ಸರಿ ಇದೆ ಅಂತೇಳಿ ಗೊತ್ತಾಯಿತು. ರಿಮೈನಿಂಗ್ ಏನು ಮಾಡಿದೀವಿ ಅಂತಂದ್ರೆ ನಾವು ಆ ಆಲ್ಟರ್ನೇಟರ್ನ ಫೀಲ್ಡ್ ವೈಂಡಿಂಗ್ನ ಕಂಟಿನ್ಯೂಟಿನ ಟೆಸ್ಟ್ ಮಾಡಿದ್ವಿ. ಆಲ್ಟರ್ನೇಟರ್ನ ಫೀಲ್ಡ್ ವೈಂಡಿಂಗ್ನ ಕಂಟಿನ್ಯೂಟಿ ಟೆಸ್ಟ್ ಮಾಡಿದಾಗ ನಮ್ಮ ಲೈಟ್ ಏನಾಗುತ್ತೆ ಅಂದರೆ ಬ್ರೈಟ್ ಕಂಡೀಷನ್ ಬರಲಿಲ್ಲ. ಯಾಕಪ್ಪ ಅಂತಂದರೆ ಅದರಲ್ಲಿ ವೈಂಡಿಂಗ್ ಮಾಡಿರ್ತಕ್ಕಂಥ ವೈರ್ ತಿನ್ನಾಗಿರುತ್ತೆ, ಲೆಂತ್ ಆಫ್ ದಿ ಕಂಡಕ್ಟರ್ ಏನಿರುತ್ತೆ ಅಂದರೆ ಜಾಸ್ತಿ ಇರೋದ್ರಿಂದ ಅಲ್ಲಿ ರೆಸಿಸ್ಟೆನ್ಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಅಲ್ಲಿ ಏನಾಗುತ್ತೆ ನಮಗೆ ಸ್ಪಾರ್ಕ್ ಏನಾಯ್ತು ಅಂದರೆ ಜನ್ರೇಟ್ ಆಯಿತು. ಸೊ ಅಲ್ಲಿ ಸ್ಪಾರ್ಕ್ ಜನ್ರೇಟ್ ಆಗಿದೆ ಅಂದರೆ ನಥಿಂಗ್ ಬಟ್ ಏನಾಗಿದೆ ಅಂತಂದರೆ ಫೀಲ್ಡ್ ವೈಂಡಿಂಗ್ನ ಕಂಟಿನ್ಯೂಟಿ ಏನಿದೆ ಅಂದರೆ ಸರಿ ಇದೆ ಅಂತ ಅರ್ಥ ಆಯಿತು. ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಯಾವುದು ನಾವು ಮಾಡಿರ್ತಂದರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಅಂತ ಹೇಳಿದ್ವಿ. ಇಲ್ಲಿ ಕಂಡಕ್ಟರ್ಸ್ ಅಂದರೆ ಯಾವ್ದು ಬಂತು RYBN ಮತ್ತು F1 ಮತ್ತು F2 ಇದ್ರ ಮಧ್ಯೆ ಇರ್ತಕ್ಕಂಥ ಕಂಡೀಷನ್ ಏನಿತ್ತಂದರೆ ಗುಡ್ ಕಂಡೀಷನ್ ಇತ್ತು. ನೆಕ್ಸ್ಟ್ ಏನು ಮಾಡಿದ್ವಿ ಅಂತಂದ್ರೆ ನಾವು ಇನ್ಸುಲೇಷನ್ ರೆಸಿಸ್ಟೆನ್ಸ್ ಟೆಸ್ಟ್ ಬಿಟ್ವೀನ್ ದಿ ಕಂಡಕ್ಟರ್ಸ್ ಆ್ಯಂಡ್ ದಿ ಬಾಡಿ ಅಂತಂದರೆ ಏನಿಲ್ಲಿ RYBN F1 ಆ್ಯಂಡ್ F2 ಮತ್ತು ಏನು ಮಾಡಿದ್ವಿ ಅಂದರೆ ಇಲ್ಲಿ ಬಾಡಿಗೆ ಚೆಕ್ ಮಾಡಿದ್ವಿ. ಅಂದರೆ ಒಂದು ಟರ್ಮಿನಲ್ಲು ಮೆಗ್ಗರ್ನ ಬಾಡಿ ಕನೆಕ್ಟ್ ಮಾಡಿ ರಿಮೈನಿಂಗ್ ಎಲ್ಲ ಏನು ಮಾಡಿದ್ವಿ ಅಂತ ನಾವು ಬೇರೆ ಬೇರೆ ಟರ್ಮಿನಲ್ಸ್ ಕನೆಕ್ಟ್ ಮಾಡಿದಾಗ ಏನಾಯ್ತು ನಮ್ಗೆ ಎಲ್ಲ ಏನಾಯ್ತು ಅಂದ್ರೆ ನಮ್ಗೆ ಮೋರ್ ದೆನ್ 1 ಮೆಗಾ ಓಮ್ ಅಪ್ರಾಕ್ಸಿಮೇಟ್ಲಿ ಆಯಿತು 100 ಮೆಗಾ ಓಮ್ಸ್ ಅಥವಾ ಇನ್ಫಿನಿಟಿ ಏನು ಬಂತು ನಮಗಲ್ಲಿ ರೀಡಿಂಗ್ ಬಂತು. ಇದರಿಂದ ಅರ್ಥ ಏನಾಯ್ತು ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಲ್ಟರ್ನೇಟರ್ನ ಕಂಟಿನ್ಯೂಟಿನಿ ಇದೆ, ಆಮೇಲೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ನು ಗುಡ್ ಕಂಡೀಷನ್ ಇದೆ ಅಂತ ಏನಾಯ್ತು ನಮಗೆ ಗೊತ್ತಾಯಿತು. ಸೊ ನೆಕ್ಸ್ಟ್ ಪ್ರಾಕ್ಟಿಕಲ್ ಏನು ಮಾಡೋಣ ಅಂತಂದರೆ ಟು ಬಿಲ್ಡ್ ಅಪ್ ದಿ ವೋಲ್ಟೇಜ್ ಆಫ್ ಎ ಆಲ್ಟರ್ನೇಟರ್. ಈ ಒಂದು ಪ್ರಾಕ್ಟಿಕಲ್ ಏನು ಮಾಡೋಣ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಡಕ್ಟ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.